ಚಾನಲ್ ಆರದು ಆರದು ಸನಾ ಆರಗುಂಡ ಆಕ ಬಿಸಿಲು ತಗೊಳಮ್ಮ ಸನ್ ಸನ್ ವೆರಿ ಸನ್ ಲಡ್ಡು ಬಿಸಿಲು ತಗೊಳಮ್ಮ. ನಾನು ಕಿಚನ್ ಪರಿಸ್ಥಿತಿ ನೋಡಿ. ಕಿಚನ್ನು ನಿನ್ನೆ ಒಂದು ನೈಟ್ ಒಂಚೂರು ಕ್ಲೀನ್ ಮಾಡದೇ ಇರೋದಕ್ಕೆ ಎಷ್ಟೊಂದು ಆಗೋಯ್ತು. ಇದು ಮೊಳಕೆ ಕಟ್ಟೋದಕ್ಕೆ ಕಾಳನ್ನ ನೀರು ಬಸ್ತಿಟ್ಟಿದ್ದೀನಿ. ಈ ಕಡೆ ಹೆಸರು ಕಾಳನ್ನ ಈ ಮೊಳಕೆ ಕಟ್ಟೋ ಇದರಲ್ಲಿ ಇಟ್ಟಿದ್ದೀನಿ. ಈ ಕಡೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಗೆ ಅನ್ನ ಆಗಿದೆ. ಇದು ನೋಡಿ ತೆಂಗಿನಕಾಯಿ ಇಷ್ಟು ಚಿಕ್ಕದಕ್ಕೆ 25 ರೂಪೀಸು. ಏನು ಮಾಡೋದು? ಹಾಂ ಹಾಂ ಹ್ಞೂ ಏನು ಮಾಡೋಂಗಿಲ್ಲ. ಒಂದು ಟೈಮಲ್ಲಿ ಇದು 50 ರೂಪಾಯಿಗೆ 3 ಕಾಯಿ ಕೊಟ್ಟು ತೊಗೊಂಡು ಬಂದಿದ್ದೆ. ಇವಾಗ ಇದೇ ತೆಂಗಿನಕಾಯಿ 100 ರೂಪೀಸ್ಗೆ, ಇನ್ನು 50 ರೂಪಾಯಿ ಜಾಸ್ತಿ. ತೆಂಗಿನಕಾಯಿ ರೇಟ್ ಅಂತೂ ತುಂಬ ರೇಟ್ ಆಗಿಬಿಟ್ಟಿದೆ ಅನಿಸ್ಬಿಟ್ಟು. ಸ್ವಲ್ಪ ಮೀಡಿಯಮ್ ಸೈಜ್ ಇದೆ ಅಂದರೆ 45 ಹೇಳ್ತಾರೆ. ನೋಡೋದಕ್ಕೆ ಎಷ್ಟು ಪುಟಾಣಿ ಸೈಜ್ ಇದೆ. ಇದಕ್ಕೆ 25 ರೂಪೀಸ್. ತೆಂಗಿನಕಾಯಿ ತೊಗೊಳ್ಳುವಾಗ ನನಗೊಂದು ಆಶ್ಚರ್ಯ ಏನಾಯ್ತಂದರೆ, ನಾನು ಒಂದಿಷ್ಟು ತೆಂಗಿನಕಾಯಿನ ತೊಗೊಂಡೆ. ಅದು ಚೆನ್ನಾಗಿಲ್ಲ, ಸ್ವಲ್ಪ ನೋಡೋಕ್ಕೆ ಸೈಜ್ ದೊಡ್ಡದಾಗಿತ್ತು. ಕಾಯಿ ಎಳೆದು ಬರುತ್ತೆ ಅಂದರೆ ಸರಿ ಆಯಿತು ನೀವೇ ಕೊಡಿ ಅಂದರೆ, ಅವ್ರು ಈ ಥರ ಏನಂದರೆ ಈ ಥರ ನೀಟಾಗಿ ತೆಕ್ಕೊಂಡು ನಾವು ತುರ್ಕೊಳ್ಳೋವಂಥ ಕಾಯಿನ ಕೊಡಲಿಲ್ಲ. ಆಲ್ಮೋಸ್ಟ್ ಇದು ಸ್ವಲ್ಪ ಕಡಿಮೆನೇ ಎಲ್ಲ ಇದಾಗಿದೆಯಲ್ಲ, ಈ ಥರ ಎಲ್ಲ ಹಿಂಗಾಗಿದೆ, ಹಿಂಗೆ ಫುಲ್ಲು ಇದೇ ಥರನೇ ಈ ಥರ ಜಾಸ್ತಿ ಅಂಟ್ಕೊಂಡಿರುತ್ತೆ. ಅದನ್ನು ರಿಮೂವ್ ಮಾಡೋಕ್ಕೂ ಕಷ್ಟ ನೋಡಿ. ಆ ಥರ ತೆಂಗಿನಕಾಯಿನ ಚೂಸ್ ಮಾಡಿ ಇಡ್ತಾ ಇದ್ದಾರೆ. ಅದನ್ನ ತೊಗೊಂಡು ಬಂದು ನಾನು ಹೇಗೆ ಅದನ್ನು ಸುಲ್ಕೊಳ್ಳೋದು, ಹೇಗೆ ಕಟ್ ಮಾಡ್ಕೊಳ್ಳೋದು, ಏನು ವಿಚಿತ್ರನ ಏನೋ. ಸಮ್ಟೈಮ್ಸು ಅದು ಏನು ಸತ್ಯನೋ ಸುಳ್ಳು ಒಂದು ಗೊತ್ತಿರಲ್ಲ. ಈ ಕಡೆ ಚಿತ್ರಾನ್ನಕ್ಕೆ ಈರುಳ್ಳಿನ ನಾನು ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಟೊಮೆಟೊ ಕೊತ್ತಂಬರಿ ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕ್ತೀನಿ. ಈ ಕಡೆ ಸನ ಅಬಾಕಸ್ಕೋಕೆ ವೆಯ್ಟಿಂಗಲ್ಲಿದ್ದಾಳೆ. ಡ್ರೆಸ್ ತೊಗೊಂಡ್ಬಂದು ಅಲ್ಲಿ ಹಾಕಿದ್ದಾಳೆ. ಇವಳು ನಮ್ಮ ಲಡ್ಡು ಒಂದು ಪ್ಯಾಂಪಸ್ ಆ ಕಡೆ ಇದೆ, ಇದೊಂದು ಎಲ್ಲೋ ಈ ಕಡೆ ಇದೆ. ಲಡ್ಡು ಕುತ್ಕೊಂಡು ಏನೋ ಮಾಡ್ತಾ ಇದ್ದಾಳೆ. ಈ ಕಡೆ ಬಟ್ಟೆ ತೊಗೊಂಡು ಬಂದು ಇಟ್ಟಿದ್ದೀನಿ ಮಡಚಬೇಕು ಅಂತ. ಮೊನ್ನೆ ತಾನೇ ಈ ಟೇಬಲ್ ಕ್ಲೀನ್ ಮಾಡಿದೆ ಅಂತ ಆ ವಿಡಿಯೋ ಇನ್ನೂ ಹಾಕ್ತೀನಿ. ಮತ್ತೆ ಅದು ಮೆಸ್ಸಿ ಆಗಿದೆ. ಏನು ಮಾಡೋದು, ನಾನು ಮಾಡ್ತೇನೆ ನೋಡಿ. ಈ ಕಡೆ ಲಡ್ಡು ಅವತಾರ ಇದು. ರೂಮನ್ನು ಮಾತ್ರ ಕ್ಲೀನಾಗಿದೆ. ಇಲ್ಲಿ ನೋಡಿ ನನ್ನ ಮಗಳು ಆಟ ಆಡೋದಕ್ಕೆ ಹೋಗಿ ಕತ್ತಿಗೆ ಯಾವ ಥರ ಮಾಡ್ಕೊಂಡಿದ್ದಾಳೆ. ಮಕ್ಕಳನ್ನ ಎಷ್ಟು ಹುಷಾರ ನೋಡ್ಕೊಂಡ್ರೂ ಅಷ್ಟೇ, ನಾವು ಎಷ್ಟು ಹುಷಾರ ನೋಡ್ಕೊಳ್ತಾನೆ ಇರ್ತೀವಿ. ಜಸ್ಟ್ ಬೈ ಮಿಸ್ಟೇಕಾಗಿ 1-2 ಸೆಕೆಂಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಕತೆ. ಎಲ್ಲ ಮಕ್ಕಳು ಅಷ್ಟೇ, ಹೇಳಿದ್ರೆ ಏನೂ ಆಗಲ್ಲ ಅಂತ ಹೇಳಿರ್ತಾರೆ ನೋಡಿ. ನಾವು ನೋಡೋ ಅಷ್ಟರಲ್ಲಿ ಈ ಕಡೆ ತುಳಸಿ ಪೂಜೆಗೆ ಅವತ್ತು ತುಳಸಿ ಪೂಜೆ ಆಗಿದ್ದರಿಂದ ದೇವಸ್ಥಾನ ವಾಶ್ ಮಾಡಿಟ್ಟು ತುಳಸಿ ಗಿಡನ ನಾನು ಈ ಸಲ ದೇವ್ರ ಮನೇಲೆ ತಂದಿಟ್ಟಿದ್ದೀನಿ. ಅಲ್ಲಿ ಜಾಗ ಕಡಿಮೆ ಇದೆ, ಹಾಗಾಗಿ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ದೇವ್ರ ಮನೇಲೆ ಒಂದು ಟೇಬಲ್ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಸಂಜೆ ಮಾಡಬೇಕು. ಎಲ್ಲ ರೆಡಿ ಅಂತೂ ಇದೆ. ಈ ಡೋರ್ ಯಾಕೆ ಕ್ಲೋಸ್ ಮಾಡ್ತೀನಿ ಅಂದರೆ, ಮೊದಲೆಲ್ಲ ನಾನು ಡೋರು ಕ್ಲೋಸ್ ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟು ನಮ್ಮ ಲಡ್ಡು ಹೋಗ್ಬಿಟ್ಟು ಅವ್ರು ದೇವ್ರ ಮನೆ ಒಳಗೆ ಕುತ್ಕೊತಾಳೆ, ಹಾಗಾಗಿ ಡೋರ್ ಕ್ಲೋಸ್ ಮಾಡ್ತೀನಿ. ಈ ಕಡೆ ನಮ್ಮ ಬೆಳಗ್ಗೆನೇ ನಮ್ಮ ಫಿಶ್ಶಿಗೆ ಫುಡ್ಡೆಲ್ಲ ಹಾಕಾಯಿತು. ಹಾಂ ಬಂದೆ, ಚಿತ್ರಾನ್ನ ಕಲಿಸ್ಕೊಂಡು ಇರುವರಿಸ್ತೀನಿ. ನೀನು ಮಾಡ್ಕೊಂಡಿದ್ಯಾ ಫ್ರೆಂಡ್ಸ್? ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಮನೆ ಪರಿಸ್ಥಿತಿ ಹೇಗೆಲ್ಲ ಆಗೋಗುತ್ತೆ. ಕಿಚನ್ ನೋಡಿದರೆ ಆ ಥರ ಮೆಸ್ಸಿ ಆಗಿದೆ. ಈ ಕಡೆ ಹಾಲಲ್ಲಿ ಬಟ್ಟೆಗಳನ್ನ ಮಡ್ಚೋಣ ಅಂತೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಅವಳನ್ನು ಫಸ್ಟು ಮಲಗಿಸ್ಬಿಟ್ಟು ಆಮೇಲೆ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಫಸ್ಟ್ ಅವಳನ್ನು ಮಲಗಿಸ್ತಾ ಇದ್ದೀನಿ. ಅವಳಿಗೆ ಆಲ್ರೆಡಿ ನಿದ್ದೆ ಬಂದಿದೆ. ಅವಳನ್ನು ಮಲಗಿಸಿದ ಆದಮೇಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿದ ವಿಡಿಯೋ ಎಲ್ಲ ಏನು ಮಾಡ್ಕೊಳ್ಳಿಲ್ಲ.
ಕ್ಲೀನ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ಅವಳಿನ್ನೂ ಒದ್ದಾಡ್ತಾ ಇದ್ಲು. ಅವಳನ್ನು ತೂಗ್ತಾನೆ ಎಲ್ಲನೂ ಕ್ಲೀನ್ ಮಾಡಿ ಕಸ ಒಂದ್ಸರಿ ಮಾಪಿಂಗ್ ಮಾಡಿಕೊಂಡೆ. ಕಸ ಗುಡಿಸ್ಬಿಟ್ಟು ಮಾಪ್ ಮಾಡಿಬಿಟ್ಟು ಕಾರ್ಪೆಟ್ ಹಾಕಿ ವ್ಯಾಕ್ಯೂಮ್ ಹಾಕಿರಲಿಲ್ಲ ಇವತ್ತು, ಅವಳು ಸೌಂಡ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಷ್ಟು ನೀಟಾಗಿ ಮಾಡಿರ್ತೀನಿ. ಮತ್ತು ಅವಳು ಎದ್ದ ಮೇಲೆ ಆಟ ಸಾಮಾನೆಲ್ಲ ಇಬ್ಬರು ಹಾಕ್ಕೊಂಡು ಆಟ ಆಡ್ತಾರೆ. ಆಡೋದು ಏನು ತಪ್ಪಲ್ಲ, ನನಗೆ ಮಾಡೋ ಅಷ್ಟೊಂದು ಸಾಕಾಗೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವರಾಗೋವರೆಗೂ. ಇದು ನೆಕ್ಸ್ಟ್ ಡೇ ಸನಾಗೆ ಔಟ್ಸೈಡ್ ಹೋಗೋಣ ಪಪ್ಪ ಅಂತ ಕೇಳ್ತಾಯಿದ್ಲು. ಅವತ್ತು ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಇನ್ನೊಂದು ನೆಕ್ಸ್ಟ್ ಡೇ ಆಚೆ ಹೋದ್ವಿ. ಆಚೆ ಹೋದಾಗ ಅವಳು ನಮಗೇನಂತ ಅಷ್ಟೇನಾಗಿರಲಿಲ್ಲ, ಬಟ್ ಅವಳು ನಾನೇನಾದರೂ ತಿನ್ನಬೇಕು ಅಂದ್ಲು. ಅವಳು ಇನ್ನೇನು ತಿಂತಾಳೆ, ಮಸಾಲೆ ದೋಸೆನೇ ಕೇಳೋದು. ಎಲ್ಲಿ ಕರ್ಕೊಂಡೋದ್ರೂ ಅದಕ್ಕೆ ಅವಳಿಗೆ ತಿನ್ಸ್ಕೊಂಡು ಕರ್ಕೊಂಬರೋಣ ಅಂತ ಹೋದ್ವಿ. ನಾವು ಹಾಗೆ ಒಂದು ಟೀ ಕುಡಿಯೋಣ ಅಂತ ಅಂದ್ಕೊಂಡು ಪಾಪು ಆಟಾಡ್ತಾಯಿದ್ಲು. ಚೆನ್ನಾಗಿತ್ತಲ್ವ ಅಂಥೇಳಿ ವೀಡಿಯೋ ಮಾಡಿಕೊಂಡೆ. ಈ ಹೋಟೆಲ್ದು ಆಲ್ರೆಡಿ ನಾನು ತುಂಬ ಸಾರಿ ವೀಡಿಯೋ ಮಾಡಿದ್ದೀನಿ, ಹಾಗಾಗಿ ವೀಡಿಯೋ ಫುಲ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದು ಆರ್ಡ್ರು ಕೊಟ್ಟಿದ್ವಲ್ಲ, ಸ್ವಲ್ಪ ರಶ್ ಇತ್ತು, ಹಾಗಾಗಿ ಲೇಟ್ ಆಯಿತು. ಅದು ಬರೋವರೆಗೂ ಮೊನ್ನೆ ಅಂತೂ ನನ್ನ ಮಗಳು ಮಾಡ್ಕೊಂಡಿದ್ದು ನೋಡಿ ತುಂಬಾ ಗಾಬರಿಯಾಗಿ ಹೋಗಿತ್ತು. ಹಾಗಾಗಿ ಸ್ವಲ್ಪ ಅವ್ರಿಗೆ ಹುಷಾರಿರಲಿಲ್ಲ. ಹಾಗೆ ಇದು ತುಳಸಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಚೆ ಪೂಜೆ ಮಾಡೋಣ ಅಂತ ಯಾವಾಗೂ ಆಚೆ ಮಾಡ್ತಿದ್ದೆ. ಆಚೆ ಇಟ್ಕೊಂಡು ಅಲ್ಲಿ ಪೂಜೆ ಮಾಡೋದಕ್ಕೆ ಪಾಪು ಇಟ್ಕೊಂಡು ಆಗಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡು ನೆಮ್ಮದಿಯಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು ಅಂಥೇಳಿ. ಪೂಜೆನ ನಾವು ಮಾಡೋ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ದೇವರಿಗೆ ಸಲ್ಲುತ್ತೆ. ಆಗ ಮಾಡಬೇಕು, ಹೀಗೆ ಮಾಡಬೇಕು, ಅಲಂಕಾರಿಕವಾಗಿ ಮಾಡಬೇಕು ಅನ್ನೋದು ನನಗೂ ಇಷ್ಟನೇ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಪಾಪು ಚಿಕ್ಕವಳು ಇರೋದ್ರಿಂದ ನನಗೆ ಎಲ್ಲ ಥರನೂ ನಾನು ಅಂದ್ಕೊಂಡಿರೋ ಥರ ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡಿರ್ತೀನಿ, ಆ ಟೈಮಲ್ಲಿ ಅದು ಆಗ್ತಾನೇ ಇಲ್ಲ. ಸರಿ, ಶ್ರದ್ಧೆ ಭಕ್ತಿ ಮುಖ್ಯ ಅಲ್ವಾ. ನಮ್ಮ ಕೈ ಈಗ ಪರಿಸ್ಥಿತಿ ಹೇಗಿದೆಯೋ ಆ ಥರ ಪೂಜೆ ಮಾಡೋಣ ಅಂತೇಳಿ ಒಂದು ದೀಪ ಹಚ್ಚಿದೆ. ಈ ಕಡೆ ತುಳಸಿ ಮುಂದೆ ದೀಪ ಎಣ್ಣೆ ಹಚ್ಚಿದ್ರೆ ಅವ್ರು ಎಳೆದು ಬಿಡ್ತಾಳೆ ಅಂತೇಳಿ ಏನು ಮಾಡ್ತಿದ್ದೆ ನೀನು? ಅದು ತಗೊಂಡ್ಬಂದಿದ್ದೆ ದೀಪಾವಳಿ ಟೈಮಲ್ಲಿ ವೆಲ್ಕಮ್ ದೀಪನ ಅದರಲ್ಲಿ ಕ್ಯಾಂಡಲ್ ಅಲ್ಲಿ ಹಾಗೆ ಮಲ್ಕೊಳ್ತೀಯಾ? ಪೂಜೆ ಎಲ್ಲ ಮಾಡಿ ಅವರಿಬ್ಬರು ನಿದ್ದೆ ಮಾಡ್ತಾ ಇದ್ರು. ನನ್ನ ಹಸ್ಬೆಂಡು ಮೊದಲನೇ ಮಗಳು ಇವಳಿಗೂ ನಿದ್ದೆ ಬಂದಿರಲಿಲ್ಲ, ಆಟ ಆಡ್ತಾ ಇದ್ರು. ಅವಳನ್ನ ನಾನು ಆಟ ಆಡಿಸ್ಬಿಟ್ಟು ನಂತರ ಅವಳನ್ನ ಮಲ್ಕೋಬೇಕು. ಒಂದು ಸಮ್ಟೈಮ್ಸು ನಮಗೆ ನಿದ್ದೆ ಬಂದಿರುತ್ತೆ, ಅವಳು ನಿದ್ದೆ ಬರೋಲ್ಲ. ಇದು ಇನ್ನು ನೆಕ್ಸ್ಟ್ ಡೇ ವೀಡಿಯೋ. ನೆಕ್ಸ್ಟ್ ಡೇ ನಾನು ಜಾಮೂನ್ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಆ ವೀಡಿಯೋ ಏನು ಮಾಡ್ಕೊಂಡಿಲ್ಲ, ಜಾಮೂನ್ ಮಾಡಿದ್ದೆ ಮಾತ್ರ, ಅದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಸನ ಆಟ ಆಡ್ತಾಯಿದ್ಲು. ಜಾಮೂನ್ ಮಾಡಿದ್ನಲ್ಲ ಅವತ್ತಿನ ಸಂಜೆ ಆಟ ಆಡ್ತಾಯಿದ್ಲು. ನೋಡ್ದೆ ಏನೋ ನಂಬರ್ನೆಲ್ಲ ಜೋಡಿಸ್ಕೊಂಡು ಅವಳ ಪಾಡಿಗಳು ಆಡ್ತಾಯಿದ್ಲು. ಇವಳು ಅಲ್ಲಿಗೆ ಹೋಗೋಣ ಬಾ ಅಂತ ಹಠ ಮಾಡಿ ಕರ್ಕೊಂಡೋದ್ಲು. ಅವಳ ಜೊತೆ ಆಟ ಆಡಲ್ಲ, ಅವಳು ಒಬ್ಬಳೇ ಆಟ ಆಡಬೇಕು ಅಂತ ಇರ್ತಾಳೆ. ಪಾಪ ಒಬ್ಬಳೇ ಆಟ ಆಡ್ಕೊಂಡಿರ್ತಾಳೆ ಆ ಸೆಂಟಲ್ಲಿ ಕಾಲಿಟ್ಕೊಂಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.